ಪ್ರೈಸ್ ದ ಲಾರ್ಡ್. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಮೇ ತಿಂಗಳು 23ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದು ಅದಕ್ಕಾಗಿ ಸ್ತೋತ್ರ. ಕರ್ತನ ಕೃಪೆಗಳಕ್ಕಾಗಿ ನಾವು ಕರ್ತನೆ ಮಹಿಮೆಪಡಿಸೋಣ. ಕರ್ತನ ದಯಕ್ಕಾಗಿ ನಾವು ಕರ್ತನೆ ಸ್ತುತಿಸೋಣ. ಹಲ್ಲೆಲೂಯ್ಯ. ಆಮೇನ್, ಆಮೇನ್. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ಹೌದು ಪ್ರಿಯರೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ದೇವರು ಮಾಡಿರುವ ಉಪಕಾರಗಳೆಲ್ಲ ನೆನೆಸಿ ನಾವು ಕರ್ತನೆ ಈ ದಿನವೂ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ತನ್ನ ಮನದಿಂದ ಸ್ತುತಿಸುವ ಎಣ ವೈದ್ಯರನ್ನು ಆರಾಧಿಸುವ, ನಮ್ಮ ಬಂಡೆಯಾಗಿರುವ, ನಮ್ಮ ಕೋಟೆಯಾಗಿರುವ, ನಮ್ಮ ದುರ್ಗವಾಗಿರುವ, ನಮ್ಮ ರಕ್ಷಕನಾಗಿರುವ ನಮ್ಮ ಆಮೇನ್ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ. ದೂತರುಗಳು ಆರಾಧಿಸುವ ಸೇನಾಧೀಶನಾಗಿರುವ ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡೋಣ. ಮಾಡಿರುವ ಉಪಕಾರಗಳೆಲ್ಲ ನೆನೆಸೋಣ. ನನ್ನ ವಸ್ತ್ರಾದಿಗಳು ಕೊಟ್ಟಿದ್ದಕ್ಕಾಗಿ, ನಿತ್ಯ ಜೀವ ಕೊಟ್ಟಿದ್ದಕ್ಕಾಗಿ, ಎಲ್ಲ ಒಳ್ಳೆತನಗಳಕ್ಕಾಗಿ ನಾವು ದೇವರನ್ನು ಮಹಿಮೆಪಡಿಸುವ. ದೇವರಿಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಸ್ತೋತ್ರ. 34ನೇ ಕೀರ್ತನೆಯಲ್ಲಿ ಈ ಪ್ರಕಾರವಾಗಿ ಹೇಳಿದ್ದಾರೆ. 1ನೇ ವಾಕ್ಯ, ನಾನು ಎಲ್ಲ ಕಾಲದಲ್ಲೂ ಯೆಹೋವನನ್ನು ಸ್ತುತಿಸುವೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವೆ. ಪ್ರಿಯರೇ, ಆತನ ಸ್ತೋತ್ರವು ಎಲ್ಲ ಸಮಯದಲ್ಲಿಯೂ ನಮ್ಮ ಬಾಯಲ್ಲಿ ಇರಬೇಕು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರ ಸ್ತೋತ್ರವಾಗಲಿ. ಕರ್ತನೆ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ, ವಿಜ್ಞಾಪನೆಗಳು ಮಾಡುವ, ಕಣ್ಣೀರು ಸುರಿಸಿ ಕರ್ತನತೆ ಬೇಡಿಕೊಂಡು ಮನಗುಂದಿ ಹೋಗಿರುವವರಿಗೆಲ್ಲ ಈ ದಿನವು ಯೇಸುವಿನ ನಾಮದಲ್ಲಿ ಸಂತೋಷ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ವಿಷಯಗಳ ಮೇಲೆ ಬಿಡುಗಡೆ ಉಂಟಾಗಲಿ, ದೇವರ ಕರವು ಚಾಯಿಸಲ್ಪಡಲಿ, ಬಂಧನಗಳು ಮುರಿಯಲ್ಪಡಲಿ, ಕೆಟ್ಟುಗಳು ಒಡೆಯಲ್ಪಡಲಿ, ರೋಗ ಶಕ್ತಿಗಳು ಬಿಟ್ಟೋಗಲಿ, ಕೆಲಸ ಜಾಗದಲ್ಲಿ ಬಿಡುಗಡೆಯಾಗಲಿ, ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ, ಮದುವೆಗಳು ನಡೆಯಲಿ, ಮಕ್ಕಳ ಭವಿಷ್ಯತ್తుಗಳ ಆಶೀರ್ವಾದವಾಗಲಿ, ತಡೆಯಾಗಿ ನಿಲ್ಲುವ ಎಲ್ಲ ಥರಗಳು ಒಡೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ದೂತರುಗಳು ಇಳಿಯಲಿ. ದೇವರ ಮಹಿಮೆ ಇವತ್ತು ತೋರಿ ಬರುವಂತೆ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ರೋಗಿಗಳ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕಣ್ಣಿನ ಕಾಯಿಸುವಿಕೆ ಇಲ್ಲದಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಕಂಪ್ಲೀಟ್ ಹೀಲ್ ಆಗುವಂತೆ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯ. ಅದೇ ಪ್ರಕಾರವಾಗಿ ಕಣ್ಣು ಸಂಬಂಧವಾಗಿ ಎಲ್ಲ ರೋಗಗಳು, ಕಣ್ಣಿನ ಕಾಯಿಸುವಿಕೆ ನಷ್ಟವಾಗಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಪೂರ್ಣ ಸೌಖ್ಯವು ಉಂಟಾಗಲಿ, ಸೌಖ್ಯವು ವ್ಯಾಪರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಅದೇ ಪ್ರಕಾರವಾಗಿ ದೇವರ ಕೃಪೆಯು ಗೂಂಡುಗಳ ಮೇಲೆ ಒಣಗಾದಿರುವ ಗೂಂಡುಗಳು ಎಷ್ಟೋ ಕಾಲಗಳಾಗಿ ಕಾಯಗಳಾಗಿ ಇರುವ ವ್ಯಕ್ತಿಗಳು ಸೌಖ್ಯವಾಗಲಿ. ರಕ್ತವು ಇವಾಗ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮವು ಇವಾಗ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ. ಅಪ್ಪ ತಾವೇ ನಿಮ್ಮ ಕರೆದು ಸಂಪೂರ್ಣ ಅರ್ಪಿಸುತ್ತೇನೆ. ಕೆಲಸ ಇಲ್ಲದವ್ರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಕೆಲಸ ಸಿಕ್ಕಲಿ, ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ, ಸಾಲ ಭಾರಗಳು ನೀಗಲಿ. ಮದುವೆಗಳ ದಾರಿಗಳು ಓಪನ್ ಆಗೋದಕ್ಕಾಗಿ ಸ್ತೋತ್ರ. ಸೇವಕರ್ಕಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಳ ಆಶೀರ್ವಾದ ಮಾಡು ಕರ್ತನೆ. ನಾಳೆ ನಡೆಯುವ ಸಭಾರಾಧನೆಗಳನ್ನು ಆಶೀರ್ವಾದ ಮಾಡು. ಎಲ್ಲ ನಿಮ್ಮ ನಾಮ ಮಹಿಮೆಗಾಗಲಿ, ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನೆ ನಮ್ಮೆಲ್ಲವನ್ನ ಆಶೀರ್ವಾದ ಮಾಡಲಿ. ನಾಳೆ ಬೆಳಗ್ಗೆ 8:15 ನಮಗೆ ಸಭಾರಾಧನೆ ಉಂಟು. ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಪಾಲ್ಗೊಳ್ಳಬೇಕು. ಇವತ್ತಿನ ಚಿಂತಕ್ಕಾಗಿ ಯೋಹಾನನು ಬರೆದ ಪತ್ರಿಕೆ ಸುವಾರ್ತೆ 14ನೇ ಅಧಿಕಾರ 16ನೇ ವಾಕ್ಯ, ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಹಾ ಆತನು ನಿಮಗೆ ಸ್ತೋತ್ರ ಬೇರೊಬ್ಬ ಆದರಿಗೆನನ್ನು ಸದಾಕಾಲವು ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೇನು. ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಪರಿಶುದ್ಧಾತ್ಮನೇ ನಮ್ಮ ಸಂಗಡ ಸದಾಕಾಲವೂ ಇರುವುದಕ್ಕಾಗಿ ಕೊಡುವೇನು ಎಂಬುದಾಗಿ ವಾಗ್ದಾನವನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ. ಸದಾಕಾಲವೂ ಇರುವ
ದೇವರ ಶಕ್ತಿ ಏನಕ್ಕಾಗಿರ್ಬೋದು? ಸ್ತೋತ್ರ. ಇಷ್ಟೊಂದು ಈ ಅತ್ಯಂತವಾದ ಪವರು ಒಬ್ಬೊಬ್ಬರ ಮೇಲೆ ಬಂದಾಗ ಅವರು ಹೇಗೆ ಮಾರ್ಪಟ್ಟರು, ಅವರನ್ನು ದೇವರು ಹೇಗೆ ಉಪಯೋಗ ಮಾಡಿದರು? ಜೀವಿಸುವ ದೇವರು, ಆಮೇನ್, ನನ್ನೆಯೂ ಇವತ್ತು ನಾಳೆಯೂ ನಡೆಯುವುದೆಲ್ಲ ಮರೆಯುವ ದೇವರು. ದೇವರ ಸ್ತೋತ್ರವಾಗಲಿ. ಆಮೇನ್. ಆ ದೇವರು ಆತನ ಜ್ಞಾನಾತ್ಮನನ್ನು, ಶಕ್ತಿ ಆತ್ಮನನ್ನು ನಮ್ಮಲ್ಲಿ ಕೊಡುವಾಗ ಅದು ಏನಕ್ಕಾಗಿ? ದೇವರ ವಾಕ್ಯದಲ್ಲಿ ನಮ್ಮನ್ನು ಸದಾಕಾಲವು ನಡೆಸುವುದಕ್ಕಾಗಿ. ಆಮೇನ್. ನೋಡಿ, ದೇವರ ವಾಕ್ಯ ಕೆಲವು ವಿಷಯಗಳು ಹೇಳುವ ನಾವು ನೋಡಿ, ನಮ್ಮ ಜೀವನದಲ್ಲಿ ನಡೆಯುವುದು ಏನಕ್ಕೆಂದು ಕೆಲವು ಸಹ ನಮಗೆ ಗೊತ್ತಿಲ್ಲ. ಎಲ್ಲ ದೇವರ ಚಿತ್ತ ಎಂಬುದಾಗಿ ಹೇಳಿ ಸಮಾಧಾನ ಪಡ್ತಾರೆ. ಇಲ್ಲ ಅಂದರೆ ಅಯ್ಯೋ ಹಂಗೆ ಆಯಿತು, ನನಗೇನು ಗೊತ್ತಾಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ಒಂದು ಕೊರಿಂಥ ಪತ್ರದಲ್ಲಿ ಬರೆದಿರುವುದು, ದೇವರಿಂದ ಕರೆಯಲ್ಪಟ್ಟವರಿಗೆ ನನಯ ಪ್ರಕಾರ ಕರೆಯಲ್ಪಟ್ಟವರಿಗೆ ಎಲ್ಲವನ್ನು ಒಳ್ಳೆಯದಕ್ಕಾಗಿ ಸಂಭವಿಸುತ್ತಾರೆ ಎಂಬುದಾಗಿ ರೋಮ ಪತ್ರದಲ್ಲಿ ಬರೆದಿದ್ದಾರೆ. ಕೊರಿಂಥ ಪತ್ರದಲ್ಲಿ ಬರೆಯುವುದು ಹಾಗೆ ದೇವರಿಂದ ಕರೆಯಲ್ಪಟ್ಟವರಿಗೆ ದೇವರ ಸಿದ್ಧ ಮಾಡಿಕೊಂಡಿರುವುದು ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ತೋಚಲೂ ಇಲ್ಲ ಎಂಬುದಾಗಿ ಬರೆದಿದ್ದಾರೆ. ಒಂದು ಮನುಷ್ಯನ ಹೃದಯದಲ್ಲಿ. ಆದರೆ ದೇವರ ಆತ್ಮನಿರುವ ಮಕ್ಕಳಿಗೆ ಏನಾಗುತ್ತೆ? ಅಲ್ಲಿ ಬರೆದಾರೆ, ತೋಚಲಿಲ್ಲ ಅಂತ ಹೇಳಿಕೊಂಡು ನಾವು ಬಿಟ್ಟು ಬಿಡೋದಲ್ಲ, ಏನು ನಮಗೆ ಗೊತ್ತಾಗಲ್ಲ ಅಂತ ಹೇಳಿಕೊಂಡು ಬಿಟ್ಟು ಬಿಡೋದಲ್ಲ. ಇರುವುದಕ್ಕೆ ಎಲ್ಲವನ್ನು ಪರಿಶುದ್ಧಾತ್ಮನು ಪ್ರಕಟ ಮಾಡಿಕೊಡ್ತಾರೆ. ದೇವರ ಕಾರ್ಯಗಳು ಪ್ರಕಟ ಮಾಡಿಕೊಡ್ತಾರೆ ಪರಿಶುದ್ಧಾತ್ಮಾವು ಇರುವವರೆಗೂ. ದೇವರ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮನ ಎಲ್ಲವನ್ನು ಆಳವಾಗಿ ಪ್ರಕಟ ಮಾಡಿಕೊಡ್ತಾರೆ. ದೇವರಿಗೆ ಮಹಿಮೆಯಾಗಲಿ. ಸ್ತೋತ್ರ. ಪ್ರಿಯರೇ, ಹಾಗೆ ನಾಳೆ ಏನಾಗುತ್ತದೆ, ನಮ್ಮ ಬಿಸಿನೆಸ್ ಏನಾಗುತ್ತದೆ, ಕೆಲಸ ಏನಾಗುತ್ತದೆ, ಮಕ್ಕಳ ಭವಿಷ್ಯತ್ ಏನಾಗುತ್ತದೆ, ನಮ್ಮ ಮಿನಿಸ್ಟ್ರಿ ಏನಾಗುತ್ತದೆ, ನಾಳೆ ಏನಾಗುತ್ತದೆ ಎಂದು ನಾವು ದೇವರ ಹತ್ರ ಕೇಳುವಾಗ ದೇವರ ಆತ್ಮನು ನಮ್ಮ ಹತ್ರ ಬಲವಾಗಿ ಚಲಿಸುತ್ತಾ ಇದ್ದರೆ ಎಲ್ಲವನ್ನು ಆತ್ಮದಲ್ಲಿ ನಮಗೆ ಪ್ರಕಟವಾಗುತ್ತದೆ. ನಾವು ಅಧೈರ್ಯ ಪಡುವುದಿಲ್ಲ. ಯಾಕಂದರೆ ದೇವರು ತನ್ನನ್ನು ಪ್ರೀತಿಸುವವರೆಗೂ ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾತ್ರ ಮಾಡುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕರ್ತರು ತನ್ನ ಆತ್ಮನ ನಾವು ಕೊಟ್ಟಿರುವುದು ನಮ್ಮ ಭವಿಷ್ಯತ್ತನ್ನು ಆತನ ಚಿತ್ತ ಪ್ರಕಾರ ರೂಪೀಕರಿಸುವುದಿಲ್ಲ. ಮಾನುಷಿಕವಾದ ನಮ್ಮ ಆತ್ಮನಿಂದ, ಬುದ್ಧಿಯಿಂದ ಕೀಳ್ಪಟ್ಟು ಮಾನುಷಿಕ ದಾರಿಯಲ್ಲಿ ನಾವು ಹೋಗುವುದಕ್ಕಾಗಿ ಅಲ್ಲ ಪ್ರಿಯರೇ. ಸ್ತೋತ್ರ. ದೇವರ ಆತ್ಮನಲ್ಲಿ ತುಂಬಲ್ಪಟ್ಟವರಾಗಿ ನಾವು ಸ್ತೋತ್ರ ದೇವರ ದಾರಿಗಳಲ್ಲಿ ನಡೆಯಬೇಕು. ಆಮೇಲೆ ದೇವರ ಚಿತ್ತು ಈ ಭೂಮಿಯಲ್ಲಿ ನೆರವೇರಿಸುವುದಕ್ಕಾಗಿ ದೇವರು ಎಲ್ಲ ದಾರಿಗಳನ್ನು ಸಿದ್ಧ ಮಾಡ್ತಾನೆ. ನಾವು ಯಾವ ರಾಜ್ಯದಲ್ಲಿ ಇರಬೇಕು, ಯಾವ ದೇಶದಲ್ಲಿ ವಾಸ ಮಾಡಬೇಕು, ಯಾವ ಕೆಲಸದಲ್ಲಿ ಸೇರಿಕೊಳ್ಳಬೇಕು, ಯಾವ ಮಿನಿಸ್ಟ್ರಿ ಮಾಡಬೇಕು, ಎಲ್ಲ ಕೊನೆಯಲ್ಲಿ ಹೋಗಿ ನೋಡುವಾಗ ಎಲ್ಲ ಸಕ್ಸಸ್ಸು ಎಂಬುದಾಗಿ ಹೇಳತಕ್ಕಂತೆ ಪವಿತ್ರಾತ್ಮನು ನಮ್ಮನ್ನು ದಾರಿ ನಡೆಸುತ್ತಾನೆ ಪ್ರಿಯರೇ. ಆ ಆದರಿಗನು ಅಂದರೆ ನಮ್ಮ ಜೀವನದಲ್ಲಿ ಈ ಆದರಿಗನು ಬರುವಾಗ ಎಲ್ಲ ಒಳ್ಳೆಯದಕ್ಕೆ ಆದರಿಗನು, ಸಹಾಯಕನು, ಹೋಲಿ ಸ್ಪಿರಿಟು ದೇವರ ಶಕ್ತಿಯೇ ದೇವರೇ. ಆದರೆ ಆತನು ಸಹಾಯಕನಾಗಿ ನಮ್ಮ ಜೊತೆಯಲ್ಲಿ ಇರುವಾಗ ಆತನೇ ನಮಗೆ ಎಲ್ಲವನ್ನು ಸಿದ್ಧ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸುತ್ತಾರೆ ಪ್ರಿಯರೇ. ಹಲ್ಲೆಲೂಯ. ಪರಿಶುದ್ಧಾತ್ಮನು ಹೋಗಬೇಕಾದ ದಾರಿ ತೋರಿಸ್ತವ್ರೆ. ಹೋಗಬಾರದು ಎಂಬುದಾಗಿ ದೇವರಿಗೆ ಚಿತ್ತವಿಲ್ಲದಿರುವ ದಾರಿಯಲ್ಲಿ ನಾವು ಹೋಗಕ್ಕೆ ಶುರುವಾಗಿ ತಡೆ ಮಾಡುತ್ತಾರೆ. ಸ್ತೋತ್ರ. ದೇವಕ್ಕೆ ಚಿತ್ತ ಇರುವ ದಾರಿಗಳು ಮುಚ್ಚಲ್ಪಟ್ಟಿದ್ದಾರೆ, ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಪರಿಶುದ್ಧಾತ್ಮನನ್ನು ಓಪನ್ ಮಾಡುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ. ದೇವರ ಆತ್ಮನು ಎಲ್ಲವನ್ನು ತಿಳಿಸಿಕೊಡ್ತಾರೆ. ಸ್ತೋತ್ರ. ಎಲ್ಲವನ್ನು ನನ್ನ ಮಕ್ಕಳಿಗೂ ಪ್ರಕಟ ಮಾಡಿಕೊಡ್ತಾರೆ. ಈ ರೀತಿಯಲ್ಲಿ ಆದರಿಗನು ಸದಾಗಾಲು ನಮ್ಮ ಸಂಗಡ ಇದ್ದು ದೇವರಲ್ಲಿ ನಾವು ಜಯಕರವಾಗಿ ಜೀವಿಸುವುದಕ್ಕಾಗಿಯೂ ನಮ್ಮ ಜೀವನವು ವಿಶ್ವಾಸ ಜೀವನ ಜಯಕರವಾದಕ್ಕಾಗಿ ಸಹಾಯ ಮಾಡ್ತಾರೆ. ಈ ವಾಕ್ಯ ದೇವರು ನಮ್ಮೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಒಂದು ಗುರಿತಾಗುತ್ತದೆ, ಒಂದು ಅದ್ಭುತವಾಗುತ್ತದೆ. ಎಲ್ಲರಿಗೂ ಒಂದು ಭಯವಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಆ್ಯಂಡ್ ಹೈಲಿ ಫೇವರ್. God bless you.